ಸೀರಿಯಲ್ ನಂಬರ್ನ ಆಧಾರದಲ್ಲಿ ಪ್ರತಿ ಜಾಗಗಳನ್ನು ಮಾರ್ಕ್ ಮಾಡ್ತಾ ಇರುವಂಥ ಪ್ರಕ್ರಿಯೆಗಳು ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಸೊ ಈಗಾಗಲೇ ಆ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇನ್ನು ಈ ಪ್ರದೇಶದ ಸುತ್ತಮುತ್ತಲಿನಲ್ಲೂ ಕೂಡ ಆತ ಈ ಥರ ಮಾಡಿರುವಂಥ ಸಾಧ್ಯತೆಗಳು ಇದೆ, ಹೂತು ಹಾಕಿರುವಂಥ ಸಾಧ್ಯತೆ, ಅದರ ಪರಿಶೀಲನೆ ಕೂಡ ನಡೀತಾ ಇದೆ. ಸೊ GPS ಸ್ಮಾರ್ಟ್ ಮ್ಯಾಪನ್ನು ಬಳಸಿ ಇಲ್ಲಿ ಜಿಯೋ ಟ್ಯಾಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಒಂದು ಏನು ಬೋರ್ಡ್ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ಬೋದು ದೃಶ್ಯದಲ್ಲಿ 13ನೇ ಜಾಗ, ಅದು 13ನೇ ಸೀರಿಯಲ್ ನಂಬರ್ನ ಜಾಗವನ್ನು ಅಲ್ಲಿ ಈಗ ಮಾಡಾಯಿತು. ಈಗ ಸೀನ್ ಆಫ್ ಫ್ರೇಮನ್ನು ಕೂಡ ಅಳವಡಿಸ್ತಾ ಇದ್ದಾರೆ, ಅದು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. 13ನೇ ಜಾಗ ಮಾರ್ಕ್ ಆಯಿತು, ಇದೇ ಜಾಗದಲ್ಲಿ ಶವ ಹೂತಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಸೊ ಆತ ನಿಖರವಾಗಿ ಆ ಒಂದು ಪ್ರಕ್ರಿಯೆಯನ್ನು ಮಾಡುವಂಥ ಸಂದರ್ಭ ನಾವು ಗಮನಿಸಿದ ರೀತಿಯಲ್ಲೂ ಕೂಡ ಒಂದು ಗುರುತನ್ನು ಆತ ಅಲ್ಲಿ ಇಟ್ಟಿದ್ದ, ಅದು ಮರ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಗುರುತನ್ನು ಇಟ್ಟಿರುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಸೊ ಈಗ 13ನೇ ಜಾಗವನ್ನು ಆತ ಮೆನ್ಷನ್ ಮಾಡಿದ್ದಾನೆ, ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ, ಈ ಮೂಲಕ ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಸೊ ಅದರ ಫಾರೆನ್ಸಿಕ್ ರಿಪೋರ್ಟನ್ನು ಕೂಡ ಪರಿಶೀಲನೆ ಮಾಡುವಂಥ ರೀತಿಯಲ್ಲೂ ಕೂಡ ಘಟನಾವಳಿಗಳು ಬರಿತಾ ಇದೆ ಮತ್ತು ಅದರ ಒಂದು ಫೋಟೋಗ್ರಫಿ ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ. ಮೆಡಿಕೋ ಲೀಗಲ್ ಎಕ್ಸ್ಪರ್ಟ್ಗಳು ಕೂಡ ಉಪಸ್ಥಳದಲ್ಲಿದ್ದಾರೆ, ಅವರು ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಮತ್ತು ತನಿಖಾಧಿಕಾರಿಗಳಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಅಲ್ಲಿದ್ದಾರೆ. ತಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ, ಅವರು ಕೂಡ ಅಲ್ಲಿ ನಿಂತಿದ್ದಾರೆ, ಅವರು ಕೂಡ ಅಲ್ಲಿ ನಿಂತಿರುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಅವರು ಕೂಡ ಮಾರ್ಕಿಂಗ್ ಪ್ರೊಸೆಸ್ಸಲ್ಲಿ ಅಲ್ಲೇ ಇದ್ದಾರೆ. ಸೊ 13ನೇ ಜಾಗವನ್ನು ಮಾರ್ಕ್ ಮಾಡಿದ್ದಾರೆ, ಇದೇ ಜಾಗದಲ್ಲಿ ನಾನು ಆ ಶವವನ್ನು ಹೂತಿದ್ದೀನಿ ಅನ್ನುವಂಥ ರೀತಿಯ ಆತ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ, ಯಾಕಂದರೆ ರಸ್ತೆ ಬದಿಯಲ್ಲಿರುವಂಥ ಒಂದು ಜಾಗ ಇದು ನೇತ್ರಾವತಿ ಸ್ನಾನಘಟ್ಟ ಕೂಡ ಹೌದು. ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇರುವಂಥ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಈಗ ಆತ ಆ ಜಾಗವನ್ನು ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸಂತೋಷ್. नंबर तो कुछ वो जी का बोले कहा तुम दे दी वो तो जी പിന്നീട് എന്താണ് നടപടിക്രമം എന്ന് മനസ്സിലാക്കുക. ആ നടപടിക്രമം നമ്മൾ മനസ്സിലാക്കുന്നതനുസരിച്ചാണ് എങ്കിൽ